ಸರ್ ಬೆಂಗಳೂರು ಹತ್ತಿರದಲ್ಲಿ, ಮೆಟ್ರೋ ಹತ್ತಿರದಲ್ಲಿ, ನೆಲಮಂಗಲ ಆಟೋ ಹತ್ತಿರದಲ್ಲಿ, ರೋಡ್ ಅಟ್ಯಾಚ್ಡ್ ಎಲ್ಲಾದ್ರೂ ಲೇಔಟ್ ಸಿಗತ್ತೆ ಸರ್. ನಾವು ಕೊಡ್ತೀವಿ ಬನ್ನಿ. ಇದು ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್ಗೂ ಒಳ್ಳೆ ಪ್ರಾಪರ್ಟಿ. ಹಾಗೆ ನಮ್ ಲೇಔಟ್ ಅಲ್ಲಿ 100% ಡೆವಲಪ್ಮೆಂಟ್ ಆಗಿದೆ. ವಾಟರ್ ವ್ಯವಸ್ಥೆ ಆಗಿರ್ಬೋದು, ಪವರ್ ವ್ಯವಸ್ಥೆ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಡ್ರೈನೇಜ್ ಕೆಲಸ ಆಗಿರ್ಬೋದು, ಪ್ರತಿಯೊಂದು ರೆಡಿ ಆಗಿ ಕನ್ಸ್ಟ್ರಕ್ಷನ್ಗೂ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್ ಪ್ರಾಪರ್ಟಿ ಆಗುತ್ತೆ. ಬನ್ನಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ಅಡಕಮಾರ್ನಲ್ಲಿ ಆಂಜನೇಯನ ದೇವಸ್ಥಾನ ಹತ್ರ ಇದ್ದೀವಿ. ಇಲ್ಲೇ ರಾವುತ್ನಳ್ಳಿ ರೋಡ್ ಅಲ್ಲಿ ಶಿವನ್ಪುರ ಅನ್ನೋ ಒಂದು ವಿಲೇಜ್ ಎದುರುಗಡೆ ಒಂದು DC ಕನ್ವರ್ಷನ್ ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿನ ನಿಮ್ ಮುಂದೆ ತಂದಿಟ್ಟಿದ್ದೀನಿ. ಬನ್ನಿ, ಪ್ರತಿಯೊಂದು ಮಾಹಿತಿ ಕೊಡ್ತಾ ಲೇಔಟ್ಗೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಗೊತ್ತಿದೆ, ಇವತ್ತು ರಾವುತ್ನಳ್ಳಿ ರೋಡ್ ಅಲ್ಲಿ ಸೈಟ್ ಸಿಗೋದು ತುಂಬಾ ಕಷ್ಟ ಇದೆ. ಅಲ್ಲಿ ಬರೀ ರೆವಿನ್ಯೂ ಸೈಟ್ ಸಿಗ್ತವೆ, ಆದ್ರೆ ಕನ್ವರ್ಷನ್ ಆಗಿ ಈ ಖಾತೆ ಆಗಿರುವಂತ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ. ಅದರಲ್ಲಿ ಸಾಕಷ್ಟು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಕೆಲವೇ ಸೈಟ್ಗಳು ಇದಾವೆ. ಬನ್ನಿ, ಆ ಪ್ರಾಪರ್ಟಿ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಕರ್ಕೊಂಡು ಹೋಗ್ತೀನಿ. ನೀವೇನ್ ಇದು ನೋಡ್ತಾ ಇದ್ರ, ಈ ರೈಟ್ ಸೈಡ್ ಅಲ್ಲಿ ಏನ್ ಲೆಫ್ಟ್ ನೋಡ್ತಾ ಇದ್ರ, ಇದು ನೆಲಮಂಗಲ RTO, ಇದೇ RTO. ಈ ಮುಂದ್ಗಡೆ ರೈಟ್ ಸೈಡ್ ಇರೋದು ಬಂದ್ಬಿಟ್ಟು ಈ ಕೃಷ್ಣಪ್ಪ ಅವ್ರ ಮುಂಗಾರಮಲೆ ಪ್ರೊಡ್ಯೂಸರ್ ಅವ್ರ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಶಿವನ್ಪುರ ಅಂತ ಬರುತ್ತೆ, ಅಲ್ಲೇ ಮಾಡಿರುವಂಥದ್ದು. ಯಾರಾದ್ರೂ ಬೆಂಗಳೂರು ಸಿಟಿ ಹತ್ರ ಸೈಟ್ ನೋಡ್ತಾ ಇದ್ರೆ ಇದು ಒಂದು ಬೆಸ್ಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ರೋಡ್ ಇದು ಬಂದ್ಬಿಟ್ಟು ರಾವುತ್ನಳ್ಳಿ ರೋಡ್. ಈ ರೋಡ್ ಬಂದ್ಬಿಟ್ಟು ಮಾಗಡಿ ರೋಡ್ ಕನೆಕ್ಟ್ ಆಗುತ್ತೆ, ಈ ಕಡೆ ಹೋದ್ರೆ ತುಮಕೂರು ರೋಡ್ ಕನೆಕ್ಟ್ ಆಗುತ್ತೆ. ಈ ಕಡೆಯಿಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ತುಮಕೂರು ಹೈವೇ ಸಿಗುತ್ತೆ. ಇಲ್ಲಿಂದ ಕಡಬಗೆರೆ ಕ್ರಾಸ್ಗೆ 6 ಕಿಲೋಮೀಟರ್ ಆಗುತ್ತೆ. ಎಲ್ಲದಕ್ಕೂ ಸೊಂಡೆಕೊಪ್ಪ ರೋಡ್ ಆಗಿರ್ಬೋದು, ಮಾಗಡಿ ರೋಡ್ ಆಗಿರ್ಬೋದು, ತುಮಕೂರು ರೋಡ್ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟಿವಿಟಿ ಇದ್ರಲ್ಲೂ ಅಂತೂ ಯಾವ್ದು ತೊಂದರೆ ಇರಲ್ಲ. ಹಾಗೆ ಇದು ಬಸ್ ರೂಟ್, ಬಸ್ ಇಲ್ಲೇ ಸ್ಟಾಪ್ ಇರೋದು. ಇದೇ ನಮ್ಮ ಲೇಔಟ್ ಸರ್. ಇಂಥ ಲೇಔಟ್ ನೀವೆಲ್ಲಾದ್ರೂ ನೋಡಿರ್ತೀರಾ, ರೋಡ್ಗೆ ಅಟ್ಯಾಚ್ಡ್ ಇರುವಂತ ಪ್ರಾಪರ್ಟಿ. ಹಾಗೆ ಈ ಲೇಔಟ್ ಅಲ್ಲಿ ಕಮರ್ಷಿಯಲ್ ಸೈಟ್ಸ್ ಸಿಗುತ್ತೆ. ನೀವೇನಾದ್ರೂ ಅಂಗಡಿ ಅಥವಾ ಹೋಟೆಲ್ ಏನಾದ್ರೂ ಮಾಡ್ಕೋಬೇಕಂದ್ರೆ ಇದೇ ಲೈನ್ ಅಲ್ಲಿ ಕಮರ್ಷಿಯಲ್ ಸೈಟ್ ಸಿಗುತ್ತೆ. ಹಾಗೆ ಒಳಗಡೆ ಒಂದು ಒಳ್ಳೊಳ್ಳೆ ಸೈಟ್ಸ್ ಗಳು 30-40 ಆಗಿರ್ಬೋದು, 30-50 ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಎಲ್ಲಾ ತರ ಸೈಟ್ಸ್ ಅವೈಲೇಬಲ್ ಇದೆ. ಇಷ್ಟು ಹತ್ತಿರದಲ್ಲಿ ತುಮಕೂರು ಹೈವೇ ಇಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನಿಮ್ ಮುಂದೆ ತಂದಿಕ್ಕಿದ್ದೀನಿ. ಬನ್ನಿ, ಲೇಔಟ್ ಒಳಗಡೆ ಹೋಗೋಣ, ಎಲ್ಲಾ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸರ್, ತುಮಕೂರು ಹೈವೇ ಇಂದ ರೋಡ್ಗೆ ಸಮೀಪ ಒಂದು ಒಳ್ಳೆ ಲೇಔಟ್ ನ ನಿಮ್ ಮುಂದೆ ತಂದಿಕ್ಕಿದ್ದೀನಿ. ದುರ್ಗಶ್ರೀ ವೆಂಚರ್ಸ್ ಇಂದ ನಾನು ಸತತ ಪ್ರಯತ್ನ ಮಾಡೋದೇನಂದ್ರೆ ಒಂದು ಒಳ್ಳೆ ಪ್ರಾಪರ್ಟಿನ ತಂದು ಗ್ರಾಹಕರು ಕೊಡಬೇಕು. ಹಾಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಗೆ ಹಾಕಿದ್ರು ಬಂಡವಾಳ ಹಾಕೋರಿಗೆ ಒಂದು ಒಳ್ಳೆ ರಿಟರ್ನ್ಸ್ ಬರಬೇಕು. ಯಾಕಂದ್ರೆ ಎಲ್ಲೋ ಕಾಡಲ್ಲಿ ಪ್ರಾಪರ್ಟಿನ ತಂದು ಮಾರಾಟ ಮಾಡೋದಕ್ಕಿಂತ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಸೈಟ್ಸ್. ಯಾಕಂದ್ರೆ ಪ್ರತಿಯೊಬ್ರು ಕಷ್ಟಪಟ್ಟು ಇವತ್ತೊಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ನಮ್ಮ ಜೀವನಕ್ಕೆ ಏನಾದ್ರೂ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂತದಕ್ಕೋಸ್ಕರ ದುರ್ಗಶ್ರೀ ವೆಂಚರ್ಸ್ ಸತತ ಪ್ರಯತ್ನ ಮಾಡ್ತಾ ಇರುತ್ತೆ. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಪರ್ಟೀಸ್ ನ ತಂದು ಮಾರಾಟ ಮಾಡ್ತಾ ಇರ್ತೀವಿ. ಇನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ರಾವುತ್ನಳ್ಳಿ ರೋಡ್ ಅಲ್ಲಿ ನಿಮ್ಗೆ ತುಮಕೂರು ರೋಡ್ ಇಂದ ಜಸ್ಟ್ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಒಂದು ರೋಡ್ಗೆ ಅಟ್ಯಾಚ್ಡ್ ಇರುವಂತ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ. ಒಂದು ಒಳ್ಳೆ ಲೊಕೇಶನ್ ನಿಮ್ ಮುಂದೆ ತಗೊಂಡ್ಬಂದು ನಿಮ್ ಮುಂದೆ ಪರಿಚಯ ಮಾಡ್ಕೊಡ್ತಾ ಇದ್ರಿ. ಈ ಪ್ರಾಪರ್ಟಿ ನೀವೇನಾದ್ರು ಸ್ವಂತ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇಮಿಡಿಯೇಟ್ ಆಗಿ ಲೇಔಟ್ ವಿಸಿಟ್ ಮಾಡಿ ಹಾಗೆ ಪ್ರಾಪರ್ಟಿನ ಸ್ವಂತ ಮಾಡ್ಕೊಳ್ಳಿ.